ಅಲ್ಲ ಹಾಯ್ ಮತ್ತೆ ಗನಾಗಿದ್ದೀರಾನ ಎಂತ ಮಾಡ್ತಿದ್ರಿ? ಹ್ಞೂ ರೀ, ಚಳಿ ಭಾಳ ಚಳಿ. ಈ ಹಿಂದಿಗೆಲ್ಲ ಹೋಲಿಸ್ಕೊಂಡ್ರೆ ಅಂತ ಒಂದೇನಲ್ಲ ಆದ್ರೆ ಚಳಿ ಬರ್ದೆ ಈಗ ಒಂದೊಂದು ಸತಿ ಚಳಿ ಆದಕ್ಕೂ ಏನು ಎಷ್ಟು ಹೊದ್ಕೊಂಡ್ರೂ ಸಾಕಾಗಲ್ಲ. ಸ್ವಲ್ಪ ಹೊತ್ತಿಗೆ ಮತ್ತೆ ಸಖಿ ಆಗ್ತದೆ. ಹ್ಞೂ, ಚಳಿ ಇದ್ರೆ ಒಂಥರ ಗನಾಗೆ ಅಂತ ಅದಾರ ಯಾರು. ಹ್ಞೂ, ಚಳಿ ಇದ್ರೆ ಗನಾಗೆ. ಹೊತ್ತರ ಮುಂಚೆ ಎದ್ದು ಬಿಸಿಲು ಕಾಸಕ್ಕೆಲ್ಲ ಭಾಳ ಗನಾಗೆಯ ಇಲ್ಲ. ವಾಲೆಚರ ಎಷ್ಟೊತ್ತಂತ ಕೂರದ ಗೌಡ್ರಿಗೆ ಸೈ ಅದು ಸ್ವಾಸಿ ಹೇಳ್ತಾನೆ ಇರ್ತದೆ. ಅದಕ್ಕೂ ಪಾಪ ಈಗ ಅಡುಗೆ ಮಾಡೋಷ್ಟೊತ್ತಿಗೆ ಒಂಥರ ಕೈ ತಡ್ಕ ಕಾಲು ತಡ್ಕ ಆದಂಗೆ ಆಗ್ತದ್ರಿ. ನಾನು ಹೇಳ್ತೀನಿ ಬೇಡ, ಒಲೆ ತೊಳ ಮೇಲೆ ಕೂರ್ಬೇಡಿ, ಇಲ್ಲಿ ಬಿಸಿಲು ಕಾಸ್ಬೋದಲ್ಲ. ಇಲ್ದಿದ್ರೆ ಬಿಸಿಲು ಹೊಡ್ಡ ತನಕ ಮುಲ್ಕಿಬೋದು, ಅದು ಮಾಡಲ್ಲ. ಇಂದು ಈಗ ಅದಕ್ಕೆ ಹೇಳಂಗಿಲ್ಲ ಬಿಡಂಗಿಲ್ಲ. ಏನು ಗತಿ ಸಾಯ್ತದೆ. ಜಾಸ್ತಿ ಮಾತಾಡಿದ್ರೆ ಇವಾಗ ಮಗಗೆ ಏನಾರು ತೊಂದರೆ ಆದ್ರೆ ಹೇಳ್ತೀರಿ, ನಂಗೆ ತೊಂದರೆ ಆದ್ರೆ ಹೇಳಲ್ಲ ಅಂತ. ನಾ ಹೇಳ್ರಿ ಅವ್ರು ಕೇಳ್ತಾನನ್ರಿ. ಹಂಗೆ ಈಗ ಸಣ್ಣಕ್ಕೊಂದು ಯಾಚೆ ಆಯ್ತು ನಂಗೆ. ಅವ್ರಿಗೆ ಸುಮ್ಮನೆ ಹೋಗಲು ಬಿಸಿಲು ಕಾಸ್ತೀರಾ ಇಲ್ಲ ಅಂತ ಹೇಳಿನಿ, ಹೋಗಿ ಬಿಸಿಲು ಕಷ್ಟ ಕೂತಾರೆ. ಹೆಂಗೆ ಹೋದ್ರು ಒಂಥರ ಹೆಣ್ಮಕ್ಳಿಗೆ ನಂಗೆ ನಮ್ಮ ಶಾರದಾ ಅನ್ನೋದೇ ಅಲ್ಲ, ನಾ ಯಾರಿಗಾರು ಹೇಳೋದು ಹೆಣ್ಣು ಮಕ್ಕಳೇ ಸುಧಾರಿಸ್ಕೋಬೇಕು ಅಂತ ಹೇಳ್ತಾ ಬರೋದು. ಅವ್ರಿಗೆ ಯಾಕೆ ಹೇಳೋದು? ನಾನು ಒಂದೊಂದು ಸತಿ ಅದನ್ನೇ ಹೇಳ್ತೀನಿ. ಅಲ್ಲ, ಪಾಪಣ್ಣಗೆ ಬೈಯಷ್ಟೊತ್ತಿಗೂ ಬೈತೀನಿ, ಶಾರದನ್ ಇದ್ರೆ ಬೈಯಲ್ಲ. ಹಾಗಾಗಿ ಅದ್ರ ಮನ್ಸಿಗೆ ಇವ್ರ ಮಗಗೆ ಅಂತನೂ ಹೇಳಲ್ಲ ಅಂತ. ಹೋಗ್ಲಿ ಬಿಡಿ, ಅದ್ರ ಮನ್ಸಿಗೆ ಹೆಂಗಾರ ಬಂದ್ಕೊಂಡ್ಲಿ, ಸುತ್ತಮುತ್ತ ನೋಡೋಕೆ ಭಗವಂತದಾನೆ. ನನಗೆ ಯಾವ್ದಾರು ಕಾಣ್ಲಾ? ಹೋದ್ರಿ, ಕಾಫಿ ಕುಡ್ದು ಆಯ್ತು, ಖಾಲಿ ಕಾಫಿ ಕುಡ್ದು ಆಯ್ತು, ತಿಂಡಿ ತಿನ್ಕೊಂಡ್ಲ. ಖಾಲಿ ಕಾಫಿ ಕುಡ್ದು ಎರಡಕ್ಕೆ ಹತ್ತು ಬಂದು ಕುತ್ಕೊಂಡಿನಿ. ಈಗ ನಡೆಯಲ್ಲ, ದಿನ ಹೇಳ್ತೀರಿ ಅಂತೀರಿ, ಹೇಳ್ದೆ ಎದ್ದು ಕೂಡಲೇ ನೀವೇ ಜ್ಞಾನ ಮಾಡ್ತೀರಿ. ಗಂಟ್ಲತ್ತಿಗೆ ಕೆರ್ತ ಮಾರ. ನೀವು ಕಾಫಿ ಕುಡ್ಕೊಂಡ್ರಾನ? ಕಾಫಿ ಕುಡ್ಕೊಂಡಿರ್ತೀರಿ ಇಷ್ಟೊತ್ತಿಗೆ ಎಲ್ಲರೂ. ಇದು ಎಂತ ಹೇಳ್ಬೇಕು ಅಂತ ಜ್ಞಾನ ಮಾಡ್ಕೊಂಡಿದ್ದೆ ಅಂದರೆ, ನಿನ್ನೆಲ್ಲ ಟಿ ವಿ ನೋಡ್ತಿದ್ನಲ್ಲ, ಆ ಕುಸ್ತಿ ಆಡಾಡೋ ಅಂತ ಒಂದು ಒಲಿಂಪಿಕ್ಕಿಗೆ ಹೋಗಿ ಪ್ರೈಸ್ ತಂದ್ಕೊಂಡು ಇಡೀ ದೇಶಕ್ಕೆ ಒಂದು ಹೆಸರು ತಂದದೆ ಅಂಥೇಳಿ ಇವತ್ತು ನಾನು ಆಡಲ್ಲ ಅಂತ ಹೇಳಿ ಕಳಿಸಿ ಮೇಲೆ ಇಡ್ತಲ್ಲ, ನಂಗಂತೂ ಕಣ್ಣಲ್ಲಿ ನೀರೇ ಬಂದು ಹೋಯ್ತು ಅದು ಹೇಳೋದು ಅಲೇಸಿ. ಅದಕ್ಕೊಬ್ಬಳಿಗೆ ಅಲ್ಲ, ಇಡೀ ದೇಶಕ್ಕೆ ಒಂದು ಅವಮಾನ ಅಲ್ಲ. ಹೆರ್ದಿಸ್ತಾರೆಲ್ಲ ನಮ್ಮನ್ನು ಎಂತಕ್ಕೆ ಇದಾಗಿ ನೋಡ್ತಾರೆ. ಬೊತ್ತ ಅಂತ ಮಣಿಪುರದಲ್ಲಿ ಅದೇನೋ ಹಂಗಾತು. ನಮ್ಮ ರಾಜ್ಯದಲ್ಲೇ ಈಗ ಮೊನ್ನೆ ಒಂದು ಹಿಂಗಿದ್ದಾತು, ಈಗ ನೋಡಿದ್ರೆ ಹಿಂಗೆ. ನಾನು ಜ್ಞಾನ ಮಾಡೋದ ಅಂತ ಒಂದು ಎಲ್ಲ ಪ್ರೈಸ್ ತಗೊಂಡರೆ ನಂಗೆ ಬೇಡ ಅಂತ ಹೇಳ್ಬೇಕಾದ್ರೆ ಏನು ಗೋಳಿಲ್ಲದೆ ಅವ್ರು ಹೇಳ್ತಾರ. ಅವರಿಗೆ ಸಿಕ್ಕ ಸಪೋರ್ಟ್ ಸಾಲದು. ನಾನು ಹೇಳೋದಾದ್ರೆ, ಪಕ್ಷದವರು ಬಿಡಿ, ಕಾಂಗ್ರೆಸ್ಸು BJP ಅದು ಇದು ಅವ್ರು ಯಾರು ಹೋಗಬಾರ್ದು. ಅವ್ರು ಎಲ್ಲಿ ಹೋಗಿ ಈ ಪಕ್ಷದವ್ರು ತಲೆ ಹಾಕ್ತಾರೋ ಅಲ್ಲೇ ಮುಂದಕ್ಕೆ ಆಗೋದೇ ಹೆಚ್ಚು. ಪಕ್ಷದವರಲ್ಲ, ನಾವು ಜನ ಒಂದಾತಲ್ಲ, ನಮ್ಮ ಕೈಯಲ್ಲಿ ಎಂತ ಮಾಡೋಕ್ಕಾಗ್ತದೆ ಅಂತ ಸುಮ್ಮನೆ ಇರೋ ಬದಲು 4 ಜನರ ಕೈಯಲ್ಲಿ ಹಿಂಗೆ ಹೇಳ್ಬೋದಲ್ಲ, ನೋಡಿ ಆ ಮಗಿಗೆ ಅನ್ಯಾಯ ಆಗಿದೆ ಅಂತೇಳಿ 4 ಜನ ಸೇರಿ 8 ಜನ ಹಿಂಗೆ ಕೋಟ್ಯಾಂತರ ಜನ ಎಲ್ಲರೂ ಹಿಂಗೆ ಆಗಿದೆ ಅಂತ ಒಂದು ದನಿ ಯಾಕೆ ಎತ್ತಬಾರ್ದು? ಎಷ್ಟೆಷ್ಟೆಲ್ಲ ಯಾರ ಬಗ್ಗೆ ಎಲ್ಲ ಮೊಬೈಲಲ್ಲಿ TVಲಿ ಎಲ್ಲ ಹೇಳ್ತಿರ್ತಾರೆ. ಯಾರ್ಯಾರು ಹೆಂಗೆ ಹೇಳಿದ್ರು, ಎಷ್ಟು ಜನ ಹೆಂಗೆ ಹೇಳಿದ್ರು ಅಂತ ಎಲ್ಲ ಕಂಡುಹಿಡಿತಾರಂತೆ. ಇದನ್ನೊಂದು ಯಾಕೆ ಮಾಡಬಾರ್ದು? ಅದು ಒಂದಾಟ, ಬರೀ ಕುಸ್ತಿ ಒಂದೇ ಆಟನಾ? ಆಟಗಾರರು ಎಷ್ಟು ಜನ ಇಲ್ಲ ಹೇಳಿ. ಎಲ್ಲರೂ ಯಾಕೆ ಹೋಗಿ ಅವರಿಗೊಂದು ಸಪೋರ್ಟ್ ಮಾಡಬಾರ್ದು? ಆಟ ಅಂದಮೇಲೆ ಆಟ, ಒಂದು ಎಲ್ಲದಕ್ಕಿಂತ ಹೆಚ್ಚು ಒಂದು ಹೆಣ್ಣು ಅನ್ನೋದು ಹೆಚ್ಚಲ್ಲನ. ಆ ಹೆಣ್ಣಿಗೊಂದು ಅನ್ಯಾಯ ಆಟ ಅದೇ ಅಂತೇಳಿ ಒಂದು ಯಾಕೆ ಎಲ್ಲರೂ ದನಿಗೂಡಿಸ್ಬಾರ್ದು? ಅದನ್ನು ನಾನು ನಿನ್ನೆಯಿಂದನೇ ಜ್ಞಾನ ಮಾಡ್ತಿದ್ದೀನಿ. ನೀವು ಹೇಳ್ದಂಗೆ ಒಂದು ಕೆಲಸ ಆಗಿದೆ. ಕುಸ್ತಿ ಗಿಸ್ತಿ ಅಂದರೆ ಜನ ನೋಡಲ್ಲ, ಅವರಿಗೊಂದು ಆಟಗಾರರ ಲೆಕ್ಕನೇ ಅಲ್ಲ. ಉಳ್ದರಿಗೆ ಇದಕ್ಕೆ ಬರ್ಬೇಕಾರೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ತದೆ, ಎಷ್ಟು ಜನ ನಿದ್ರೆ ಹಾಕಿಂದು ಬಂದಿರ್ತಾರೆ, ಅದೊಂದು ಜ್ಞಾನ ಇಲ್ಲನ? ಅದು ಒಂದಾಟ. ಹಿಂಗಿದ್ದು ಏನಿಲ್ಲದೆ ಮನೇಲಿ ಹೆಣ್ಮಕ್ಳನ್ನ ಹಿಂಗಿದ್ದು ಆಟ ಪಾಠಕ್ಕೆ ಕಳ್ಸೋಕೆ ಒಪ್ಪಲ್ಲ. ಏನಿದ್ರು ನೀವು ಮನೆಯೊಳಗಿರು ಅಲ್ಲಿ ಹಂಗೆ ತೊಂದರೆ ಆಗ್ತದೆ, ಹಿಂಗೆ ತೊಂದರೆ ಆಗ್ತದೆ ಅಂತೇಳಿ ಬೇರೆಯವ್ರಿಗೆ ಹೇಳೋದಂತ ನಾವು ಅದನ್ನೇ ಮಾಡ್ತೀನಿ. ಹಿಂಗಿದ್ದೆಲ್ಲ ಒಂದು ಕೇಂದ್ರ ಬಿಟ್ಟರೆ ಯಾರಿಗೆ ಧೈರ್ಯ ಆಗ್ತದೆ? ಅಪ್ಪ ಅಮ್ಮಗೆ ಧೈರ್ಯ ಆಗ್ತದೆ ಹೆಣ್ಮಕ್ಳನ್ನ ಹೆರಗೆ ಆಟಕ್ಕೆ ಕಳಿಸ್ಬೇಕು, ಅವರು ದೇಶದಲ್ಲೆಲ್ಲ ಆಡಿ ಬರ್ಬೇಕು ಅಂತ ಕಳ್ಸೋಕೆ ಯಾರಿಗೆ ಧೈರ್ಯ ಆಗ್ತದೆ ಹೇಳಿ? ಹ್ಞೂ ರೀ, ಇಂಗ್ಲೀಷ್ ದೇಶದವರಿಗೆಲ್ಲ ಏನಿಲ್ಲದೆ ನಮ್ಮ ದೇಶನ ತಿಕ್ಕಳಿಗರಿಗೆ ಬರಲ್ಲ. ಹಿಂಗಿದ್ದೊಂದು ಗೊತ್ತಾಗ್ಬಿಟ್ರೆ ಹೇಳ್ದೆ ಬಿಡ್ತಾರ? ಎಲ್ಲ ನೋಡಿದ್ರು ಈ ಥರದ್ದು ಆಟ ಅದೇ ಅಂಥೇಳಿ
ಬಾಕಿದ್ದಕ್ಕೆಲ್ಲ ನಮ್ಮ ದೇಶ ಹಂಗೆ ನಮ್ಮ ದೇಶ ಹಿಂಗೆ ಹೇಳ್ಕೊಳ್ಳೋದೆಲ್ಲ ಸಮ. ಇದು ಎಂತ ಆತ ಅದ? ಆ ಯಾರದ ನಿಮಗೆ ಅಂತ ಕಾವು ಸುದ್ದಿ ಅಲ್ಲ, ನಿಮ್ಮ ಕೆಲಸ ಎಷ್ಟದಿಯೋ ಅಷ್ಟು ನೋಡ್ಕೊಂಡಿರಿ. ಅದು ಅಂತ ಹೇಳ್ತೀರಿ ಮರ ಅಲ್ಲ. ನಾ ಇಷ್ಟೊತ್ತು ಹೇಳಿದ್ಯಾ ಅಂತ ಹಾಕೇಂತ ನಿಮಗೆ. ನಾವೆಲ್ಲ ಹಿಂಗೆ ಅಂದ್ಕೊಂಡೇ ಅಲ್ಲ, ಅವರಿಗೆಲ್ಲ ಅಷ್ಟು ಗೋಳಾಗದ. ಈಗ ನಮ್ಮ ದೇಶಕ್ಕೊಂದು ಹೆಸರು ತಂದಾಗ ಎಲ್ಲರೂ ನಮಗೆಲ್ಲ ಹೊರ ದೇಶಕ್ಕೆ ಹೋಗೋ ಇದು ಅದೆಯೋ ಇಲ್ಲ ಗೊತ್ತಿಲ್ಲ, ಯಾರು ನಮ್ಮ ಮಕ್ಳು ಮರ್ಯಾರು ಹೋಗ್ಬೇಕು. ಹೋದಾಗ ಏನಂತ ನಿಮ್ಮ ದೇಶದಲ್ಲಿ ಹಿಂಗಿದ್ದವ್ರು ಬಂದು ಹಿಂಗೆ ಮಾಡಿದ್ರು ಅಂದಾಗ ಇವ್ರಿಗೊಂದು ಹೆಸರಲ್ಲ ಅದ, ಅದಕ್ಕೆಲ್ಲ ಹೆಸರು ತಂದು ಕೊಡೋಕೆ ಬೇಕು. ಅವರು ಹಿಂಗಿದ್ದಂಥವ್ರು ಬಂದ ಕೂಡ ನಿಮ್ಗೆ ಅಂತಕ್ಕೆ ಬೇಕು, ಸುಮ್ಮನೆ ಅಂದ್ಬಿಟ್ರೆ ಆಯ್ತು. ನೋಡಿ ಯಾರೋ ಗಾದಿ ಗಾನ ಹೇಳ್ತಿದ್ದೀರಿ, ಬೇಲೆ ಎದ್ದ ಹೊಲ ಬೆಂದಂಗೆ ಆಯ್ತು ಅಂತೇಳಿ ಹಂಗಾಗಿದೆ. ಅವ್ರದ್ದೊಂದು ರಕ್ಷಣೆ ಅದೇ, ಅವ್ರ ಕೈ ಕೆಳಗಿದ್ದು ಇವ್ರೊಂದು ಸಪೋರ್ಟ್ ತಗೊಂಡು ಆಟ ಆಡ್ಬೇಕು ಅಂತಿರೋಷ್ಟೊತ್ತಿಗೆ ಅವರೇ ಸರಿ ಇಲ್ದಿದ್ರೆ ಇವ್ರು ಮುಂದೆ ಹೋಗೋದು ಹೆಂಗೆ ನೋಡೋಣ ಹೇಳಿ. ಆ ಹೆಣ್ಮಕ್ಳು ಪಾಪ ಕಣ್ಣೀರು ಹಾಕ್ತಿದ್ರಲ್ಲ ಆ ನಮ್ನಿಯ. ನೋಡಿ 100ಕ್ಕೆ 100 ಹೌದು. ಅದೇ ಕ್ರಿಕೆಟ್ ಆಡ್ತಾರಲ್ಲ, ಅದನ್ನ ಆಡೋರಿಗೆ ಯಾವುದೋ ದೇಶದಲ್ಲಿ ಯಾರು ಒಂದು ಮಾತು ಸಣ್ಣಕ್ಕೆ ಆಡಿದ್ರು ಅಂತ ಗೊತ್ತಾಗ್ಬಿಟ್ರೆ ಸಾಕು. ಯಾವ ಮೊಬೈಲಲ್ಲಿ ನೋಡಲಿ ಯಾವ್ದ್ರಲ್ಲಿ ನೋಡಲಿ, ಅಯ್ಯೋ ಅವ್ರಿಗೆ ಹಂಗೆ ಹೇಳೋದಂದ್ರೆ ಏನು, ಅವ್ರನ್ನ ಹಂಗೆ ಮಾಡೋದಂದ್ರೆ ಏನು ಕೋಟಿಗಟ್ಟಲೆ ಜನ. ಅದು ಹೊರ ದೇಶದವ್ರು ಯಾರು ಹೇಳಿದ್ರು ಆ ಥರ ಇದೆ. ಇದು ನಮ್ಮ ದೇಶದವರೇ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾಕೆ ಕ್ರಿಕೆಟರ್ ಮಾತ್ರ ಒಂದು ಗೋಳಾಟದ, ಅವ್ರು ಮಾತ್ರ ಆಟ ಆಡೋದ, ಇವ್ರು ಆಟಲ್ಲ. ಅವ್ರಿಗಿಂತ ಹೆಚ್ಚು ಗೋಳು ಇವ್ರಿಗೆ ಪಾಪ. ಅದು ಹೆಣ್ಣು ಮಕ್ಕಳಿಗೆ ಅವ್ರ ಮನೆ ಇದನ್ನು ದಾಟಿ ಬಂದು ಆಚೀಚೆ ಮನೆಯವ್ರ ಮಾತೆಲ್ಲ ಕೇಳ್ಕೊಂಡು ಒಂದು ಸಾಧನೆ ಮಾಡಬೇಕು ಅಂದರೆ ಅಷ್ಟು ಸುಲಭನಾ? ಈ ಒಂದು ಹೋರಾಟದಲ್ಲಿ ಅದಕ್ಕೆ ನಾವು ಎಲ್ಲರೂ ಒಂದು ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದೆ ಬರೋರಿಗೂ ಹೆಣ್ಮಕ್ಳನ್ನ ಆಟಕ್ಕೆ ಪಾಠಕ್ಕೆ ಕಳ್ಸೋಕ್ಕೆ ಒಂದು ಧೈರ್ಯ ಆಗ್ತದೆ. ಒಂದೇ ಕ್ರಿಕೆಟು, ಒಂದೇ ಟೆನ್ನಿಸ್ ಪನ್ನಿಸ್ ಎಂಥದ ನಂಗೆ ಅವೆಲ್ಲ ಗೊತ್ತಾಗಲ್ಲ ಮಾರ. ಅವನ್ನೆಲ್ಲ ಆಡೋರೆ ಒಂದು ಹೆಸರಿಗೆ ಏನದೆ ಸಿಂಧು ಏನು ಸ್ವಲ್ಪ ಇದು ಮಾಡ್ತಾರ. ಅವರೆಲ್ಲ ಯಾಕೆ ಇಲ್ಲಿ ಬಂದು ಒಂಚೂರು ಇವ್ರಿಗೆ ಸಪೋರ್ಟ್ ಮಾಡಬಾರ್ದು? ಆಟಗಾರರು ಅಂದರೆ ಎಲ್ಲರೂ ಒಂದೇ ಅಪ್ಪ, ಅನ್ಯಾಯ ಅಂದರೆ ಎಲ್ಲರಿಗೂ ಒಂದೇ. ಯಾರೇ ಅಪ್ಪ ನೋಡಲಿ. ಸಾಕು ನಿಮಗಿದ್ದಾರೆ, ಒಬ್ರೊಬ್ರು ಹಂಗೆ ಇದು ಮಾಡಿದ್ರು ಸಾಕು. ಹಿಂದೆ ಬರ್ಕತ್ತೇನ ಎಂಥದ ಅವು ಹೆಸರೆಲ್ಲ ನಂಗೆ ಬರಲ್ಲ. ನೀವು ಯಾವುದಾದ್ರಲ್ಲಿದ್ದರೆ ಮೊಬೈಲಲ್ಲೆಲ್ಲ ನೋಡ್ತಾರಲ್ಲ. ಇವತ್ತು ನನ್ನ ಇದ್ರಲ್ಲಿ ನಾನು ಅದನ್ನೇ ಹಾಕ್ತೀನಿ, ನಂದೊಂದು ಸಪೋರ್ಟ್ ಅದೇ ಭಾರತದ್ದೇ ಅಂತದೆ ನೋಡಿ ಪಾಪ ಮಗು. ನೀವು ಒಬ್ಬಳು ಹಿಂಗೆ ಮಾಡಿದ್ರೆ ನಿನ್ನ ಸ್ನೇಹಿತರು ಇರ್ತಾರಲ್ಲ, ಅವರೊಂದು 4 ಜನ ಮತ್ತೊಂದು 4 ಜನ ಎಲ್ಲರೂ ಹಿಂಗೆ ಮೊಬೈಲಲ್ಲಿ ಹೇಳ್ಕೊಳ್ಳಿ ನೋಡೋಣ. ಹಿಂಗೆ ಮಾಡೋದು ತಪ್ಪು, ಅವ್ರಿಗೊಂದು ಅನ್ಯಾಯ ಆಗ್ತದೆ ಅಂತ. ಎಂತ ಆಗದೆ ಇದ್ರೂ ಒಂದು ಜನರ ಮನಸ್ಸಿಗಾರು ಮುಟ್ಲಿ. ಹಿಂಗೆ ಮಾಡಿದ್ರೆ ಜನ ಎಲ್ಲ ರಚ್ಚಿಗೆ ಹೇಳ್ತಾರೆ ಅನ್ನೋದಾರು ಒಂದು ಅವ್ರ ಗಮನಕ್ಕೆ ಬರಲಿ. ಯಾರೋ ಒಬ್ರೊಬ್ಬರೇ ಹೋಗ್ಕೊಂಡು ಹಿಂಗೆ ಮಾಡೋದ್ರಿಂದ ಯಾರು ಎಂಥವ್ರು ಮಾಡ್ಕೊಂಡ್ಲಿ ನನ್ನ ಕೆಲಸ ನಾನು ಮಾಡ್ತಿರ್ತೀನಿ ಅಂತ ಮತ್ತು ಅವಕ್ಕೊಂಥರ ಬಂಡತನ ಬಂದು ಹೋಗ್ತದೆ. ನೋಡಲಿ ಯಾರು ನಮಗನೆ ನೋಡಲಿ, ನನ್ನ ಅಕ್ಕಿದ್ದಂಗೆ ನಾನು ಎಲ್ಲ ನನ್ನ ಫ್ರೆಂಡ್ಸಿಗೆ ಹೇಳ್ತಿದ್ದೀನಿ ಅಂತಿದ್ಯಾ? ಆದರೆ ನಾವೆಲ್ಲ ಏನು ಗಂಡಸ್ರೂ ದೂರಂಗಿಲ್ಲ, ಎಲ್ಲ ಹಿಂಗಸ್ರೂ ದೂರಂಗಿಲ್ಲ. ಎಲ್ಲರ ಮುನ್ಸಲ್ಲೂ ಅದೇ ಮುಂದೆ ಬಂದು ಹೇಳೋರು ಯಾರು ಅಂತ. ನನ್ನ ಕೈಲಿ ಎಷ್ಟು ಆಗ್ತದೆ ಈಗ ಒಂದು ಮಾತು ಹೇಳೋಕ್ಕೆ, ಬಾಯಿಗೆ ಮಾತಿಗೆ ದುಡ್ಡು ಕೊಡ್ಬೇಕನ್ನ? ಯಾರಿಗೆ ಇಷ್ಟಪಡ್ತಾರೋ ಬಿಡ್ತಾರೋ ಅವ್ರವ್ರಿಗೆ ಬಿಟ್ಟಿದ್ದು. ನನ್ನ ಮನಸ್ಸಿಗೆ ಅನ್ಯಾಯ ನಾ ಹೇಳೋದು, ನೀವು ಅದನ್ನೇ ಮಾಡಿ. ಒಂದು 4 ಜನ ಹಿಂಗೆ ನಿಮ್ಮ ಕೈಲಿ ಎಷ್ಟಾಗ್ತದೋ ಅಷ್ಟು ಜನ ಇದನ್ನು ಹೇಳ್ಬೇಕಪ್ಪ, ಹಂಗೆ ಮಾಡಿದ್ರೆ ಸರಿ. ನಾನು ಮತ್ತು ಅದನ್ನೇ ಹೇಳಿದ್ದು, ಯಾರು ಎಂತ ಬೇಕಾದ್ರೆ ಮಾಡ್ಕೊಳ್ಳಿ, ಇಷ್ಟು ಜನ ನನ್ನ ಬೆಂಬಲಕ್ಕೆ ಅದಾರೆ, ನನ್ನ ಇವರಿಗೆ ಅರ್ಥ ಆಗಿದೆ ಅನ್ನೋದೊಂದು ಸಮಾಧಾನ ಸಿಗಲಿ ಆ ಹೆಣ್ಮಗಳಿಗೆ. ಏನು ನಮ್ಮ ಕೈಲಾಗಿದ್ದು ಭಾಳ ಬೇಜಾರಾಯ್ತು ಅಂತೀನಿ. ಅದು ಕಣ್ಣಲ್ಲಿ ನೀರು ಹಾಕಿ ಆ ಥರ ಮಾಡಿದ್ರು. ನಮ್ಮ ದೇಶದಲ್ಲಿ ಹಿಂಗಾಗಬಾರ್ದಿತ್ತು. ಏನೋ ಯಾರ ದೇಶದವರೆಲ್ಲ ಹೇಳ್ದೆ ಬಿಡ್ತಾರನು? ಅವರೊಂದು ಯಾರೋ ಹಂಗೆ ಹೊತ್ತಾತು ಅಂತ ಜ್ಞಾನ ಮಾಡೋದು ಮಾತ್ರ ಹೊತ್ತಾತು ಸಾಕು. ಇಂದಿಗಿಷ್ಟು ಸಾಕು, ನಾಳೆ ಸಿಕ್ಕನತಾ.